ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಕ್ಲಿಕ್ಕಲ್ಲಿ ಕೇವಲ ನೀವು ಬ್ಯಾಕ್ಗ್ರೌಂಡ್ನ ಎರೇಸ್ ಮಾಡೋದು ಹೇಗೆ ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಬ್ಯಾಕ್ಗ್ರೌಂಡ್ನ ಎರೇಸ್ ಮಾಡ್ಬೋದು. ಬರೀ ಒಂದೇ ಒಂದು ಇದರಲ್ಲಿ ಅಪ್ಲೋಡ್ ಮಾಡಿ ನೀವು ಬ್ಯಾಕ್ಗ್ರೌಂಡ್ನ ಎರೇಸ್ ಮಾಡಿ ತೊಗೋಬೋದು. ಈ ಥರ ತುಂಬ ಸಿಂಪಲ್ಲಾಗಿರುವಂಥ 2 ವೆಬ್ಸೈಟ್ಗಳನ್ನ ನಾನು ನಿಮ್ಗೆ ತೋರಿಸ್ತೀನಿ. ಅದು ಆ್ಯಪ್ಗಳು ಕೂಡ ಇದೆ, ಆ್ಯಪ್ಗಳು ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಅದು ಹೇಗೆ ಮಾಡೋದು ಅನ್ನೋದನ್ನು ನೀವು ಫಸ್ಟ್ ತಿಳ್ಕೋಬೇಕು. ಅದಾದಮೇಲೆ ನೀವು ಅದನ್ನು ಎರೇಸ್ ಮಾಡೋದು ತುಂಬ ಸುಲಭ ಆಗುತ್ತೆ ನಿಮಗೆ. ಆ ರೀತಿ ಎರೇಸ್ ಮಾಡೋದು ಹೇಗೆ ಅನ್ನೋದನ್ನು ನಾನು ತೋರಿಸ್ತೀನಿ ನಿಮಗೆ. ಓಕೆ, ಇದಿಷ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಪೂರ್ತಿಯಾಗಿ ನೋಡ್ತಾ ಇದ್ದರೆ ನಿಮಗೆ ಎರೇಸ್ ಮಾಡೋದು ಹೇಗೆ ಅನ್ನೋದನ್ನು ತುಂಬ ಸಿಂಪಲ್ಲಾಗಿ ತಿಳ್ಕೊಬೋದು. ಫುಲ್ ಎಚ್ ಡಿ ಆಗಿ ಎರೇಸ್ ಆಗುತ್ತೆ. ಅದರಲ್ಲೇನು ನಿಮಗೆ ಕಲರ್ ಚೇಂಜಸ್ ಆಗೋಲ್ಲ ಮತ್ತು ಬ್ಲರ್ ಬರೋಲ್ಲ. ಫುಲ್ ಎಚ್ ಡಿ ಆಗಿ ಮಾಡ್ಬೋದು. ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಅಲ್ಲಿ ರಿಮೂವ್ ಬಿಜಿ ಅಂತ ಟೈಪ್ ಮಾಡಿ. ರಿಮೂವ್ ಬಿಜಿ ಅಂದ ತಕ್ಷಣ ನಿಮಗೆ ಬರುತ್ತೆ ರಿಮೂವ್ ಇಮೇಜ್ ಬ್ಯಾಕ್ಗ್ರೌಂಡ್ ಅಂತ. ರಿಮೂವ್ ಇಮೇಜ್ ಬ್ಯಾಕ್ಗ್ರೌಂಡ್ ಅಂತ ಬಂದಮೇಲೆ ನಿಮಗೆ ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಅಪ್ಲೋಡ್ ಇಮೇಜ್ ಅಂತ ಕಾಣಿಸ್ತಾ ಇದೆಯಲ್ಲ, ಅಪ್ಲೋಡ್ ಇಮೇಜ್ ಅಂತ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ನೀವು ಅಪ್ಲೋಡ್ ಮಾಡ್ಬೋದು. ಅದೇ ರೀತಿ ಯಾವ ರೀತಿ ಇಮೇಜ್ ಬ್ಯಾಕ್ಗ್ರೌಂಡ್ ಎರೇಸ್ ಆಗುತ್ತೆ ಅನ್ನೋದು ಕೆಳಗಡೆ ಕೂಡ ತೋರಿಸಿದ್ದಾರೆ. ಅದನ್ನು ನೀವು ನೋಡ್ಕೋಬೋದು. ನಿಮಗೆ ಯಾವ ಇಮೇಜ್ನ ಬ್ಯಾಕ್ಗ್ರೌಂಡ್ ಎರೇಸ್ ಮಾಡಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿ. ಜಸ್ಟು ನೀವು ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಸಾಕು, ಅದು ಆಟೋಮೆಟಿಕ್ಕಾಗಿ ಬ್ಯಾಕ್ಗ್ರೌಂಡ್ ಎರೇಸ್ ಆಗಿ ಬರುತ್ತೆ. ಓಕೆ, ನಾನು ಇವಾಗ ಅಪ್ಲೋಡ್ ಮಾಡಿದ್ದೀನಿ. ಅದು ಲೋಡಿಂಗ್ ಆಗ್ತಾಯಿದೆ ನೋಡಿ. ಅದು ಲೋಡಿಂಗ್ ಆದಮೇಲೆ ಎರೇಸ್ ಆಗಿ ಆಟೋಮೆಟಿಕ್ ಎರೇಸ್ ಆಗಿ ಫುಲ್ಲು ನಿಮಗೆ ಕ್ಲಿಯರಾಗಿ ಬರುತ್ತೆ. ಈ ಬ್ಯಾಕ್ಗ್ರೌಂಡಲ್ಲಿ ಯಾವುದೇ ಥರ ಸ್ಕ್ರ್ಯಾಚಸ್ ಬರೋಲ್ಲ. ಮತ್ತು ನೀವೇ ಸ್ವತಃ ಎರೇಸ್ ಮಾಡಬೇಕಾದ್ರೆ ಸ್ವಲ್ಪ ತಪ್ಪುಗಳಾಗುತ್ತೆ, ಆದರೆ ಇದರಲ್ಲಾಗಲ್ಲ. ಬಟ್ ಕ್ಲಿಯರಾಗಿ ಎರೇಸ್ ಆಗುತ್ತೆ ನೋಡಿ. ಫುಲ್ಲು ಎರೇಸ್ ಆಗುತ್ತೆ. ಈ ರೀತಿ ಇಮೇಜ್ನ ಅಲ್ಲಿ ಡೌನ್ಲೋಡ್ ಅಂತ ಇರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಜಸ್ಟ್ ನೀವು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದಮೇಲೆ ಇಷ್ಟೊಂದು ಕ್ಲಿಯರಾಗಿ ಎರೇಸ್ ಆಗಿದೆ ನೋಡಿ. ಫುಲ್ಲು ಕ್ಲಿಯರಾಗಿ ಎರೇಸ್ ಆಗುತ್ತೆ. ಇದೇ ರೀತಿ ಇನ್ನೊಂದು ವೆಬ್ಸೈಟ್ ಕೂಡ ಇದೆ. ಆ ವೆಬ್ಸೈಟ್ನೂ ಕೂಡ ಹೇಳ್ತೀನಿ ನಿಮಗೆ. ಆ ವೆಬ್ಸೈಟಲ್ಲೂ ಕೂಡ ಇದರಲ್ಲಿ ಸ್ವಲ್ಪ ಎಚ್ ಡಿ ಬರೋಲ್ಲ, ಸ್ವಲ್ಪ ಇದಾಗುತ್ತೆ, ಇಮೇಜು ಕೆಟ್ಟೋಗುತ್ತೆ, ಅಂದರೆ ಲೋ ಕ್ವಾಲಿಟಿ ಬರುತ್ತೆ. ಇದಕ್ಕಿಂತ ಕ್ವಾಲಿಟಿ ಬರೋದು ಅಂದರೆ ಇನ್ನೊಂದು ಇದೆ. ಅದರಲ್ಲಿ ಏನಂದರೆ ಲಿಮಿಟ್ಸ್ ಇದೆ. ಆ ಲಿಮಿಟ್ ತಕ್ಕಂತೆ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ದಿನದಲ್ಲಿ 2 ಮಾತ್ರ ಡೌನ್ಲೋಡ್ ಮಾಡ್ಕೋಬೋದು. 2 ಅಥವಾ 3 ಏನೋ ಇದೆ, ಅಷ್ಟೇ ನೀವು ಇದು ಮಾಡ್ಕೋಬೋದು. ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಅದನ್ನು ನೀವು ಓಪನ್ ಮಾಡ್ಕೊಳ್ಳಿ. ಸ್ಟಿಕ್ಕರ್ ಮೂಲ್ ಟ್ರ್ಯಾಶ್ ಅಂತ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ಟ್ರ್ಯಾಶ್ ಅಂತ, ಓಕೆ ಸರಿ, ಇದಲ್ಲ, ಬ್ಯಾಕ್ ಬನ್ನಿ. ಸ್ಟಿಕ್ಕರ್ ಮೂಲ್ ಬ್ಯಾಕ್ಗ್ರೌಂಡ್ ಇಮೇಜ್ ಬ್ಯಾಕ್ಗ್ರೌಂಡ್ ಎರೇಸ್ ಅಂತ ಬರ್ತಾಯಿದೆಯಲ್ಲ, ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಟ್ರ್ಯಾಶ್ ಬ್ಯಾಕ್ಗ್ರೌಂಡ್ ಎರೇಸ್ ಅಂತ ಬರ್ತಾಯಿದೆಯಲ್ಲ, ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಅಪ್ಲೋಡ್ ಎ ಫೋಟೋ ಅಂತ ತೋರಿಸ್ತಾ ಇದೆಯಲ್ಲ, ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಯಾವ ಇಮೇಜ್ನ ನೀವು ಬ್ಯಾಕ್ಗ್ರೌಂಡ್ ಎರೇಸ್ ಮಾಡಬೇಕು ಆ ಇಮೇಜ್ನ ಸೆಲೆಕ್ಟ್ ಮಾಡಿ ಅಲ್ಲಿ ಹಾಕಿ. ಸೆಲೆಕ್ಟ್ ಮಾಡಿ ಹಾಕಿದ ತಕ್ಷಣ ನಿಮ್ಮ ಇಮೇಜ್ ಅಪ್ಲೋಡ್ ಆಗುತ್ತೆ. ಅಪ್ಲೋಡ್ ಆದಮೇಲೆ ನಿಮ್ಮ ಇಮೇಜು ಪೂರ್ತಿಯಾಗಿ ಓಪನ್ ಆಗುತ್ತೆ. ಆ ಥರ ಬರುತ್ತೆ ನಿಮಗೆ. ನೀವು ಕೂಡ ಅದನ್ನು ತುಂಬ ಸಿಂಪಲ್ಲಾಗಿ ಸೂಪರಾಗಿ ಮಾಡ್ಬೋದು. ಜಸ್ಟ್ ನೀವು ಕ್ಲಿಕ್ ಮಾಡಿ ಹಾಕಿದ್ರೆ ಸಾಕು, ಆ ಇಮೇಜ್ ಎರೇಸ್ ಆಗಿ ಸಖತ್ತಾಗಿ ಬರುತ್ತೆ. ನೀವು ಕೂಡ ಸಿಂಪಲ್ಲಾಗಿ ಮಾಡ್ಬೋದು ನೋಡಿ. ಇವಾಗ ಲೋಡಿಂಗ್ ಆಗ್ತಾಯಿದೆ, ಪ್ರಿಪೇರಿಂಗ್ ಆಗ್ತಾಯಿದೆ. ಓಕೆ, ಜಸ್ಟ್ ಸೆಕೆಂಡ್ ವೇಟ್ ಮಾಡಬೇಕು. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಇರೋ ರೆಡ್ ಬಟನ್ನ ಒತ್ತಿ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಒತ್ತಿ. ನಮ್ಮ ಎಲ್ಲ ವೀಡಿಯೋ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ. ಓಕೆ, ಈ ವಿಡಿಯೋ ಇಷ್ಟ ಇದ್ದರೆ ಕೊನೆಯವರೆಗೂ ನೋಡಿಬಿಟ್ಟು ಲೈಕ್ ಮಾಡಿ. ಮತ್ತು ಏನಾದರೂ ನಿಮಗೆ ಡೌನ್ಲೋಡ್ ಆಗಲಿಲ್ಲ ಅಂದರೆ ನಮ್ಗೆ ಕಾಮೆಂಟಲ್ಲಿ ಕಮೆಂಟ್ ಮಾಡಿ, ನಾವು ನಿಮಗೆ ಡೌನ್ಲೋಡ್ ಮಾಡೋ ಥರ ಮಾಡಿಕೊಡ್ತೀವಿ. ಓಕೆ, ನಿಮ್ಗೇನಾದರೂ ಅರ್ಥ ಆಗಲಿಲ್ಲ ಅಂದರೆ ಕಾಮೆಂಟ್ ಮಾಡಿ, ಓಕೆನಾ. ಇವಾಗ ನೋಡಿ, ನನ್ನ ಇಮೇಜ್ ಆಲ್ರೆಡಿ ಹಾಕಿದ್ದೀನಿ. ಇದು ಕೂಡ ಲೋಡಿಂಗ್ ಆಗ್ತಾಯಿದೆ. ಲೋಡಿಂಗ್ ಆದಮೇಲೆ ಪೂರ್ತಿಯಾಗಿ ಇಮೇಜು ಎರೇಸರ್ ಆಗಿರುತ್ತೆ. ಬ್ಯಾಕ್ಗ್ರೌಂಡ್ ಎರೇಸ್ ಆಗಿ ಪೂರ್ತಿಯಾಗಿ ಕ್ಲಿಯರಾಗಿ ಬರುತ್ತೆ ನೋಡಿ. ಇವಾಗ ಬಂತು ನೋಡಿ, ಅಷ್ಟು ಬಂದಿರುತ್ತೆ. ನೀವು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದಮೇಲೆ ನೀವು ಮಾಮೂಲಿ ಥರ ಅದನ್ನು ಯೂಸ್ ಮಾಡ್ಕೋಬೋದು. ಫೋಟೋಶಾಪಲ್ಲೆಲ್ಲ ಯೂಸ್ ಮಾಡ್ಕೋಬೋದು. ಮತ್ತು ಪಿಸ್ಕಾ ಆರ್ಟಲ್ಲೂ ಕೂಡ ನೀವು ಸೂಪರಾಗಿ ಯೂಸ್ ಮಾಡ್ಕೋಬೋದು. ಈ ಇಮೇಜ್ನ ಸೂಪರಾಗಿ ಬರುತ್ತೆ. ಇದರಲ್ಲಿ ಸ್ವಲ್ಪ ಎಚ್ ಡಿ ಕ್ವಾಲಿಟಿ ಜಾಸ್ತಿ ಬರುತ್ತೆ. ಇನ್ನೊಂದು ಹೇಳಿದ್ನಲ್ಲ, ರಿಮೂವ್ ಬಿಜಿ ಅಂತ, ಅದರಲ್ಲಿ ಸ್ವಲ್ಪ ಕ್ವಾಲಿಟಿ ಕಮ್ಮಿ ಬರುತ್ತೆ. ಇದರಲ್ಲಿ ಕ್ವಾಲಿಟಿ ಜಾಸ್ತಿ ಬರುತ್ತೆ. ನೀವು ಇದು ಸ್ಟಿಕ್ಕರ್ಗಳು, ಆ್ಯಕ್ಚುಲಿ ಇದು ಸ್ಟಿಕ್ಕರ್ಗಳಾಗುತ್ತೆ. ನೀವು ಸ್ಟಿಕ್ಕರ್ಗಳನ್ನ ಆರ್ಡರ್ ತೊಗೊಂಡು ಮಾಡ್ಕೋಬೋದು.
ನೀವು ಬೇಕು ಅಂದರೆ ಆರ್ಡ್ರ್ ತೊಗೋಬೋದು, ಅಥವಾ ಇದಕ್ಕೆ ಇಂತಿಷ್ಟು ಕಾಸ್ಟು ಅಂತ ಇರುತ್ತೆ. ಬರೀ ಮೊಬೈಲಲ್ಲೇ ಬೇಕು ಅಂದರೆ ಅದಕ್ಕೆ ಕಾಸ್ಟ್ ಕಟ್ಟಿ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಇದಕ್ಕೆ ಫಸ್ಟು ನೀವು ಓಪನ್ ಆದಮೇಲೆ ಇದು ಡೈರೆಕ್ಟಾಗಿ ನಿಮಗೆ ಈ ಥರ ಓಪನ್ ಆಗೋಲ್ಲ, ನೀವು ಸೈನ್ ಇನ್ ಮಾಡಬೇಕಾಗುತ್ತೆ. ಸೈನ್ ಇನ್ ಆಗಿ ಆಮೇಲೆ ಓಪನ್ ಹೋಗುತ್ತೆ. ಆ ಥರ ಏನಾದ್ರು ನಿಮಗೆ ಡೌಟ್ ಇದ್ದರೆ ನೀವು ಕಾಮೆಂಟ್ ಮಾಡಿ ಕೇಳಿ, ನಾವು ಹೇಳ್ತೀವಿ. ಓಕೆನಾ? ಈಗ ನೋಡಿ ನಮ್ಮ ಇಮೇಜ್ ಹೇಗೆ ಯಾವ ಥರ ಬಂದಿದೆ ಅಂತ. ಇದು ಕ್ವಾಲಿಟಿ ಬರುತ್ತೆ. ಆಮೇಲೆ ಹಳೇದು ಡೌನ್ಲೋಡ್ ಮಾಡಿದ್ರೆ ಅದು ಸ್ವಲ್ಪ ಕ್ವಾಲಿಟಿ ಕಮ್ಮಿ ಇರುತ್ತೆ, ಇದು ಕ್ವಾಲಿಟಿ ಜಾಸ್ತಿ ಬರುತ್ತೆ. ಇದಿಷ್ಟು ಇಮೇಜ್ ಬ್ಯಾಕ್ಗ್ರೌಂಡ್ ಎರೇಸ್ ಮಾಡೋದು ತುಂಬ ಸುಲಭ ಇದೆ. ತುಂಬ ತಲೆ ಕೆಡಿಸ್ಕೋಬೇಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಇನ್ನೂ ಜಾಸ್ತಿ ವೀಡಿಯೋಗಳನ್ನ ಬಿಡ್ತಾ ಇರ್ತೀವಿ. ಧನ್ಯವಾದಗಳು.